ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ಜನ ಸಿಂಹರಾಶಿಯವರು ನನ್ನ ಹತ್ರ ಬರುವಂತಹ ಪ್ರಶ್ನೆ ಕೇಳುವಂಥದ್ರಲ್ಲಿ ಸಾಮಾನ್ಯವಾದ ಪ್ರಶ್ನೆ, ಸಕ್ಸಸ್ ಇಲ್ಲ, ಅದೃಷ್ಟ ಇಲ್ಲ, ಬಹಳ ಕಷ್ಟಪಡ್ತೀವಿ ಇವುಗಳೇ, ಬಹಳ ನಿಯತ್ತಾಗಿ ಕಷ್ಟಪಟ್ಟರು ಸಹ ಬಹಳ ನಿಯತ್ತಾಗಿ ಕೆಲಸ ಮಾಡಿದ್ರು ಸಹ ಅದೃಷ್ಟನೇ ಕೈ ಹಿಡಿತಾರೆ. ಅದು ಏನೋ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ, ಸಿಂಹರಾಶಿಯಲ್ಲೇ ಹುಟ್ಟಬಾರ್ದು, ಸಿಂಹರಾಶಿನ ಬೈಕೊಂಡ್ಬಿಡೋದು, ಹಾಗೆಲ್ಲ ಇಲ್ಲ. ಅಂದರೆ ನೋಡಿ, ಈ ಬಹಳ ಪ್ರಮುಖವಾಗಿ ಅದೃಷ್ಟವನ್ನ ಕೊಡ್ತಕ್ಕಂಥದ್ದು ಇದೆಯಲ್ಲ, ಈಗ ಸಿಂಹರಾಶಿಗೆ ಅದೃಷ್ಟ ಬೇಕು. ಈಗ ಅದೃಷ್ಟವಶಾತ್ ಈಗ ಕೆಲಸ ಇಲ್ಲ, ಈಗ ನೀವು ಅನ್ಸುತ್ತಾ ಇರುತ್ತೆ ನಾನೊಬ್ಬನೇ ಕೆಲಸ ಇಲ್ಲ, ಎಲ್ಲರಿಗೂ ಕೆಲಸ ಇದೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಕೆಲಸ ಸಿಕ್ಕರು, ಒಳ್ಳೊಳ್ಳೆ ರೀತಿಯಲ್ಲಿ ಅದಾದ್ರು, ನಾನು ಮಾತ್ರ ಇನ್ನೂ ನಿರುದ್ಯೋಗಿ ಆಗಿದ್ದೀನಿ ಅಂತ ಟೆನ್ಷನ್ ಇದ್ರೆ, ಅಥವಾ ಕೆಲವರು ಸಿಂಹರಾಶಿ ಇರ್ತಾರೆ, ಉದ್ಯೋಗದಲ್ಲಿ ಇರ್ತಾರೆ, ಬಟ್ ಎಲ್ಲರೂ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ರು ಉದ್ಯೋಗದಲ್ಲಿ, ನನಗೆ ಆ ಲೆವೆಲ್ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಉದ್ಯೋಗದಲ್ಲಿ, ನನಗೇನು ಅದೃಷ್ಟ ಇಲ್ವಾ? ಯಾರ್ಯಾರಿಗೋ ಯೋಗ್ಯತೆ ಇಲ್ಲದವರಿಗೆಲ್ಲ ಪ್ರಮೋಷನ್ ಸಿಗ್ತಾ ಇದೆ, ಯೋಗ್ಯತೆ ಇಲ್ಲದವರಿಗೆಲ್ಲ ಅದೃಷ್ಟವಶಾತ್ ಅವರಿಗೆ ಸ್ಯಾಲ್ರಿ ಹೈಕ್ ಸಿಗ್ತಾ ಇದೆ, ಟ್ರಾನ್ಸ್ಫರ್ ಸಿಗ್ತಾ ಇದೆ, ಎಲ್ಲದೂ ಸಿಗ್ತಾ ಇದೆ. ನನಗೆ ಏನಪ್ಪ ಇಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀನಿ, ನನಗೆ ಅದೃಷ್ಟ ಅನ್ನೋದೇ ಇಲ್ಲ ಅನ್ಸುತ್ತೆ ನಾನೇ ಬರದಲ್ಲಿ ಅಂತ. ಸೊ ಈ ಆಲ್ರೆಡಿ ಕೆಲಸ ಇರ್ತಕ್ಕಂಥವ್ರು ಸಿಂಹರಾಶಿಯವರು ಉದ್ಯೋಗ ಅಥವಾ ಎಂಥದ್ದು ಸಂಬಳ, ಅವರ ಸ್ಯಾಲ್ರಿ ವಿಚಾರದಲ್ಲಾಗಿರ್ಬಹುದು, ಟ್ರಾನ್ಸ್ಫರ್ ವಿಚಾರದಲ್ಲಾಗಿರ್ಬಹುದು, ಅಥವಾ ಪ್ರಮೋಷನ್ ವಿಚಾರದಲ್ಲಾಗಿರ್ಬೋದು, ಅದೃಷ್ಟನೇ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಕ್ಕಂಥ ಸಿಂಹರಾಶಿಯವರು ಇರ್ತಾರೆ. ಬರೀ ಬಿಸ್ನೆಸ್ ಇದು ಉದ್ಯೋಗ ಅಂತಲ್ಲ, ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಸಿಂಹರಾಶಿಯವರು ಅಷ್ಟೇ. ಗುರುಳೆ ಎಲ್ಲರಿಗೂ ಬಿಸ್ನೆಸ್ ಆಗುತ್ತೆ, ನಿಯತ್ತಾಗಿ ಕೊಡ್ತೀನಿ, ನನ್ನ ಹತ್ರ ಯಾರು ಬರಲ್ಲ, ಮೋಸ ಮಾಡೋರು ಅಂಗಡಿಗಳಿಗೆಲ್ಲ ಹೋಗ್ತಾರೆ, ನಾನು ಇಷ್ಟು ಚೆನ್ನಾಗಿ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಬರಲ್ಲ. ಯಾಕೆ? ನಿಮ್ಮೆಲ್ಲ ಅದೃಷ್ಟದ ಕೊರತೆ ಯಾಕೆ ಬಂತು? ನೀವು ಬರೀ ಬೇರೆಯವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಪ್ಪ ನಿಂಗೆ ಲಾಟ್ರಿ ಹೊಡೀತು ಅಂತ ಇನ್ನೊಬ್ರಿಗೆ ಹೇಳೋದೇ ಆಗೋಯ್ತಲ್ಲ, ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತ. ನಿಮಗೆ ಯಾವಾಗ ಬರುತ್ತೆ ಅದೃಷ್ಟ? ನಾನು ಹೇಳೋದೇನು ಗೊತ್ತಾ, ಈ ಅದೃಷ್ಟ ಅನ್ನತಕ್ಕಂಥದ್ದು, ಭಾಗ್ಯೋದಯ ಅದೃಷ್ಟ ಅನ್ನತಕ್ಕಂಥದ್ದು ಸಿಂಹರಾಶಿಯವರು ಪಡ್ಕೊಳ್ಬಹುದು. ಬರೀ ಅದು ಆಟೋಮೆಟಿಕ್ ಬರೋದಂತಲ್ಲ, ನೀವೇ ಅದನ್ನು ಪಡ್ಕೊಳ್ಬಹುದು. ಯಾಕೆಂದ್ರೆ ನಿಮ್ಮ ಶ್ರದ್ಧಾ ಭಕ್ತಿ, ನೀವೇನು ನಿಯತ್ತಾಗಿ ನಿಮ್ಮ ಕೆಲಸಗಳು ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಅದರಿಂದ ಆಟೋಮೆಟಿಕ್ ಸಕ್ಸಸ್ ಬಂದ್ರೆ ಓಕೆ, ಬರಲಿಲ್ಲ ಅಂತಂದ್ರೆ ನೀವು ಅದನ್ನ ಅದೃಷ್ಟ ದೇವತಾರಾಧನೆಯಿಂದ ನೀವು ಆ ಸಕ್ಸಸ್ ಅನ್ನ ಅಥವಾ ಅದೃಷ್ಟವನ್ನ ನೀವು ಪಡಿಬೇಕಾಗ್ತದೆ. ಸಿಂಹರಾಶಿ ನಿಮಗೆ ಅಂದ್ರೆ ಸಿಂಹರಾಶಿಯವರಿಗೆ ಭಾಗ್ಯವನ್ನ, ಲಕ್ ಫ್ಯಾಕ್ಟರ್ ಅಂತಾರಲ್ಲ, ಆ ಭಾಗ್ಯವನ್ನ ಕೊಡ್ತಕ್ಕಂತಹ ಒಂದು ಗ್ರಹ ಇದೆ. ಆ ಗ್ರಹದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ ಗ್ರಹವನ್ನ ಆರಾಧನೆ ಮಾಡಿದ್ರೆ ಸಿಂಹರಾಶಿಯವರ ಒಂದು ಅದೃಷ್ಟದ ರಹಸ್ಯ, ಭಾಗ್ಯೋದಯದ ರಹಸ್ಯ ಅಂತಿರ್ಬೋದು. ಆ ದೇವತೆ ರಹಸ್ಯ ದೇವತೆ ಅಂತ. ಸೊ ಅದರಿಂದ ನೀವು ನಿಮ್ಮ ರಾಶಿಗಿಂದ ಭಾಗ್ಯಾಧಿಪತಿ ಯಾರು, ಆ ಭಾಗ್ಯಾಧಿಪತಿಯ ಆರಾಧನೆಯನ್ನು ಮಾಡೋದ್ರಿಂದ ನೀವು ಸಿಂಹರಾಶಿಯರು ಜೀವನದಲ್ಲಿ ಭಾಗ್ಯವನ್ನು ಪಡೆಯಬಹುದು, ಅಂದ್ರೆ ಸಕ್ಸಸ್ ಅನ್ನ ಕಾಣಬಹುದು, ಅದೃಷ್ಟವನ್ನ ಕಾಣಬಹುದು. ಅದು ಯಾವ ವಿಚಾರದಲ್ಲಿ ಬೇಕಾರಾಗಿರಲಿ ಅದೃಷ್ಟ. ಅದು ವಿವಾಹದ ವಿಚಾರದಲ್ಲಿ ಅದೃಷ್ಟ ಬೇಕಾ ನಿಮಗೆ, ಸಂತಾನಾದಿ ವಿಚಾರಗಳು ಅದೃಷ್ಟ ಬೇಕಾ, ಆರೋಗ್ಯದ ವಿಚಾರಗಳಪ್ಪ, ನನ್ನ ಅದೃಷ್ಟ, ನನ್ನ ಆರೋಗ್ಯವನ್ನು ಚೆನ್ನಾಗಿದೆ, ಮಿಕ್ಕಿದೆಲ್ಲ ಚೆನ್ನಾಗಿ ಯಾರ್ದು ಏನೇ ಆದರೂ ನನ್ನೊಂದು ಅದೃಷ್ಟವಶಾತ್ ನಾನೊಂದು ಬಚಾವಾಗ್ಬಿಟ್ಟೆ, ನನಗೆ ಆಕ್ಸಿಡೆಂಟ್ ಆಗಲಿಲ್ಲ, ಅದೃಷ್ಟವಶಾತ್ ನಾನು ಬಚಾವಾಗ್ಬಿಟ್ಟೆ, ನಂಗೆ ಆರೋಗ್ಯ ಬಾಧೆ ಆಗಲಿಲ್ಲ, ಅದೃಷ್ಟವಶಾತ್ ನಾನು ಬಚಾವಾಗ್ಬಿಟ್ಟೆ, ನಂಗೆ ಯಾರೂ ತೊಂದರೆ ಕೊಡಲಿಲ್ಲ. ಈ ಅದೃಷ್ಟವಶಾತ್ ಎಲ್ಲ ಕೆಲಸಗಾರರಿಗೆ, ಬರೀ ಆರೋಗ್ಯ, ವಿವಾಹ, ಸಂತಾನ ಎಲ್ಲ ಜೀವನದ ಪ್ರತಿಯೊಂದು ವಿಚಾರಗಳಲ್ಲೂ ಅದೃಷ್ಟ ಬೇಕು ಅಂತಂದಾಗ ಸಿಂಹರಾಶಿಯವರು ಯಾವ ದೇವರ ಆರಾಧನೆ ಮಾಡಬೇಕು, ಏನು ಮಾಡಬೇಕು, ನಾನು ಸಿಂಪಲ್ ಇಂದ ಹಿಡಿದು ವಿಶೇಷ ಪರಿಹಾರ ತನಕ ಹೇಳ್ಕೊಂಡು ಹೋಗ್ತೀನಿ ಸಿಂಹರಾಶಿಯವರಿಗೆ. ನೋಡಿ, ಬಹಳ ಪ್ರಮುಖವಾಗಿ ಸಿಂಹರಾಶಿಯವರು ಮಂಗಳವಾರ ಇದೆಯಲ್ಲ, ಈ ಮಂಗಳವಾರ ಬಹಳ ವಿಶೇಷ. ನಿಮಗೆ ಅದೃಷ್ಟ ಮಂಗಳವಾರದ ದಿನ ನೀವು ಮಾಡುವ ದೇವತಾರಾಧನೆ ಮೇಲೆ ಅವಲಂಬಿತವಾಗಿರುತ್ತದೆ. ಸಿಂಹರಾಶಿಯವರಿಗೆ ನೀವು ಮಂಗಳವಾರ ಒಂದು ದಿನ, ಒಂದು ಹೊತ್ತು, ಒಂದು ಇಡೀ ದಿನ ಅಲ್ಲ, ಒಂದು ಹೊತ್ತು ನೀವು ಅಂದ್ರೆ ನಿಮಗೆ ಈ BP, ಶುಗರ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆದಲ್ಲಿ, ಆರೋಗ್ಯ ಚೆನ್ನಾಗಿದೆ ಅಂತ ಆದಲ್ಲಿ, ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಮಂಗಳವಾರ ಒಂದು ಹೊತ್ತು ಉಪವಾಸ. ಮಂಗಳವಾರ ಯಾವುದೇ ನೋ ನಾನ್ ವೆಜ್, ನೋ ಆನಿಯನ್, ನೋ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಲ್ಲ, ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ ಅಂತ ಆ ರೀತಿಯಲ್ಲಿ ಬಿಟ್ಬಿಡ್ಬೇಕು ಮಂಗಳವಾರ ದಿವಸ.
ಅದ್ರ ಜೊತೆಗೆ ಮಂಗಳವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ರೆ, ಅಥವಾ ಸುಬ್ರಹ್ಮಣ್ಯ ಇಲ್ಲ ಅಂದ್ರೂ ನವಗ್ರಹ ಇದ್ದಿರುತ್ತೆ, ನವಗ್ರಹದಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಸೂರ್ಯನ ಬಲಭಾಗದಲ್ಲಿ ಮಧ್ಯದಲ್ಲಿ, ದಕ್ಷಿಣದಲ್ಲಿ ಬಲಭಾಗದಲ್ಲಿ ಮಧ್ಯದಲ್ಲಿ ಕುಜಗ್ರಹ ಇರ್ತಾನೆ, ಕುಜಗ್ರಹಕ್ಕಾಗಿರಬಹುದು. ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಾಗಿರಬಹುದು. ಒಂದು ಪೂಜೆ ಮಾಡಿಸಿ, ಕುಂಕುಮಾರ್ಚನೆ ಮಾಡಿಸಿ, ಅಭಿಷೇಕ ಮಾಡಿ, ಒಂದು 28 ಪ್ರದಕ್ಷಿಣೆ ಮಾಡಿ, ಅಥವಾ ಕುಜನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಅದೃಷ್ಟ ಕೂಡಿ ಬರ್ತದೆ. ಒಂದು 9 ಮಂಗಳವಾರಗಳು, ತಿಂಗಳಿಗೆ ಒಂದು ಮಂಗಳವಾರ, 9 ಮಂಗಳವಾರಗಳು ನೀವು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಿದ್ರು ಕೂಡ ಸ್ವಲ್ಪ ಅದೃಷ್ಟ ಅಂತಕ್ಕಂಥ ಜೀವನದಲ್ಲಿ ಬರ್ತದೆ. ಇಲ್ಲ ಅಂದ್ರೆ ನಿಮಗೊಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಹೇಳ್ತೇನೆ, ನೀವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ನೀವು ಸಿಂಹರಾಶಿಯವರಾಗಿದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮಂಗಳವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ನಾಗಲೇ ಹೇಳಿದೆ ಉಪವಾಸ ಮಾಡಿ, ಅವತ್ತೇನೋ ಒಂದು ಹೊತ್ತು ಮಾಡಿ ಅಂತೇಳಿ, ನಾನ್ ವೆಜಿಟೇರಿಯನ್ ಬಿಟ್ಬಿಡಿ ಅವತ್ತು ಅಂತ. ಸೊ ನೀವು ತಿನ್ನದೇ ಹೋಗೋರ, ನಾವು ತಿನ್ನೋದೇ ಸಮಯ ನಾವು ಪ್ಯೂರ್ ವೆಜಿಟೇರಿಯನ್ ನಾವು ಅಂದ್ರೆ ನೋ ಪ್ರಾಬ್ಲಮ್. ಆನಿಯನ್ ಗಾರ್ಲಿಕ್, ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬಾರದು. ಸೊ ಮಂಗಳವಾರ ದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ನೀವು ದೇವ್ರ ಮೇಲೆ ಕೂತ್ಕೊಂಡು ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ಇವಾಗ, ಆಯ್ತಲ್ವಾ? ಆ ಮಂತ್ರವನ್ನ 336 336 336 ಬಾರಿ ಅದರ ಜಪವನ್ನು ಮಾಡಬೇಕು. ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬರ್ತದೆ. ಅದಕ್ಕೆ ನಿಮಗೆ ಅದೃಷ್ಟವನ್ನು, ಸಿಂಹರಾಶಿಯವರಿಗೆ ಅದೃಷ್ಟದ ರಹಸ್ಯಮಯ ಮಂತ್ರ ಇದು. ಈ ಮಂತ್ರನ ನೀವು ಜಪ ಮಾಡಿದ್ರೆ ಮಂಗಳವಾರಗಳಲ್ಲಿ 336 ಬಾರಿ ನಿಮಗೆ ಅದೃಷ್ಟ ಬರ್ತದೆ. ಇದು ನೀವು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೇನೆ ವ್ಯಾಕರಣ ಶುದ್ಧವಾಗಿ ನೀವು ಇದನ್ನು ಮೊದಲು ಕೇಳಿಸ್ಕೊಂಡು ಬರ್ಕೊಂಡು ಅದನ್ನು ಬಾಯಾಟ್ ಮಾಡ್ಕೊಂಡು ಮಂಗಳವಾರ 336 ಬಾರಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಜಪ ಮಾಡಿದ್ರೆ ಸಾಕು. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ. ಯಾವುದು ಮಂತ್ರ ಅಂತ ಕೇಳಿದ್ರೆ ಈ ಸ್ಕ್ರೀನ್ ಮೇಲೆ ಬರಲಿದೆ. ಓಂ ನಮೋ ಭಗವತೆ ಅಂಗಾರಕಾಯ ಭೂನಂದನಾಯ ಸರ್ವಕಷ್ಟ ನಿವಾರಕಾಯ ಸುಖಪ್ರದಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಅಂಗಾರಕಾಯ ಭೂನಂದನಾಯ ಸರ್ವಕಷ್ಟ ನಿವಾರಕಾಯ ಸುಖಪ್ರದಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಅಂಗಾರಕಾಯ ಭೂನಂದನಾಯ ಸರ್ವಕಷ್ಟ ನಿವಾರಕಾಯ ಸುಖಪ್ರದಾಯ ಮಮ ಭಾಗ್ಯಪ್ರದಾತ್ರೇ ನಮಃ. ಈ ಒಂದು ವಿಶೇಷವಾದಂತಹ ಮಂತ್ರವನ್ನ ನೀವು ಯಾವುದೇ ವ್ಯಾಕರಣ ಸಮಸ್ಯೆ ಇಲ್ಲದೆ ಶುದ್ಧವಾಗಿ ಇದನ್ನು ಬರೆದಿಟ್ಟುಕೊಂಡು ನೀವು ಅದನ್ನು ಬಾಯಾಟ್ ಮಾಡಿಕೊಂಡು ಮಂಗಳವಾರ ಬೆಳಗ್ಗೆ 336 ಬಾರಿ ಅದನ್ನು ಜಪ ಮಾಡಬೇಕು. ನಿಮಗೆ ಅದೃಷ್ಟ ಖಂಡಿತವಾಗಿ ಬರ್ತದೆ. ಅಂದರೆ ಈ ದೇವಸ್ಥಾನ ಇತ್ಯಾದಿ ನೆಕ್ಸ್ಟ್ ಸ್ಟೆಪ್ ಭಾಗ್ಯೋದಯ ಮಂದಿ. ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಯಾವುದು ಗೊತ್ತಾ? ಭಾಗ್ಯ ಸೂಕ್ತ. ಈ ಭಾಗ್ಯ ಸೂಕ್ತ ಇನ್ನೂ ಪವರ್ಫುಲ್ ವೇದ ಮಂತ್ರ ಇದು. ಈ ವೇದ ಮಂತ್ರವನ್ನ ನೀವು ಜಪ ಮಾಡ್ಲಿಕ್ಕಾಗಲ್ಲ, ಶ್ರುತಿ ಕೇಳಿಸ್ಕೊಳ್ತಕ್ಕಂಥದ್ದು. ಸೊ ಈ ವೇದ ಮಂತ್ರವನ್ನ ಈಗ ಭಾಗ್ಯ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಈ ಭಾಗ್ಯ ಸೂಕ್ತವನ್ನ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಕೇಳಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರಾಶಿಯವರಾಗಿರಲಿ, ಯಾವುದೇ ನಕ್ಷತ್ರದವರಾಗಿರಲಿ, ಪ್ರತಿದಿನ ಬೆಳಗ್ಗೆ ನೀವು ಈ ಭಾಗ್ಯ ಸೂಕ್ತ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಭಾಗ್ಯೋದಯ ಉಂಟಾಗಲಿದೆ. ಅರ್ಥಾಯ್ತಲ್ವಾ? ಈ ಭಾಗ್ಯೋದಯ ಉಂಟಾಗಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ನೀವು ಭಾಗ್ಯ ಸೂಕ್ತ ಮಂತ್ರವನ್ನ ಆಲಿಸಬೇಕು, ಕೇಳಿಸ್ಕೊಳ್ಬೇಕು ನೀವು ಭಾಗ್ಯ ಸೂಕ್ತ ಮಂತ್ರವನ್ನು. ಇಲ್ಲಿ ಈ ಪರ್ಟಿಕ್ಯುಲರ್ ಭಾಗ್ಯ ಸೂಕ್ತ ಮಂತ್ರ ನಿಮಗೆ ಕೇಳಿರ್ಬೋದು, ನಾನೇ ಬಹಳ ಬಾರಿ ವಿಡಿಯೋಗಳಲ್ಲಿ ಹೇಳಿರ್ತೇನೆ. ಓಂ ವ್ಯೋಮ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಈ ಮಂತ್ರವನ್ನು ನಾನು ಕೇಳಿಸ್ಕೊಂಡಿರ್ಬೋದು ನನ್ನ ಹಳೆ ವಿಡಿಯೋಗಳು. ಇದು ಒಂದು ತುಣುಕು ಅಷ್ಟೇ, ಭಾಗ್ಯ ಸೂಕ್ತದ ಒಂದು ಚಿಕ್ಕ ತುಣುಕು ಅಷ್ಟೇ. ಇಡೀ ಭಾಗ್ಯ ಸೂಕ್ತ ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಇತ್ಯಾದಿ ವೇದ ಮಂತ್ರದಿಂದ ಶುರುವಾಗ್ತೀನಿ. ನಾನು ಮುಂದೆ ಹೇಳ್ತೇನೆ ಅದನ್ನು. ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ನೀವು. ಅದ್ಭುತವಾದಂತಹ ಭಾಗ್ಯೋದಯವನ್ನು ನಿಮಗೆ ಕೊಡುವಂತಹ ಒಂದು ಮಂತ್ರ. ನಿಮಗೆ ₹1 ಖರ್ಚಿಲ್ಲ. ಬೆಳಗ್ಗೆ ಸ್ನಾನ ಆದ್ಮೇಲೆ ಅದನ್ನು ಕೇಳಿಸ್ಕೊಂಡ್ರೆ ಆಯ್ತು. ಇದು ಮಂಗಳವಾರ ಒಂದೇ ಅಲ್ಲ, ಪ್ರತಿದಿನ ಕೇಳಿಸ್ಕೋಬೇಕು. ನೀವು ಜಪ ಮಾಡ್ತೀರಾ, ಮಂಗಳವಾರ ಮಾಡಿ. ಆ ಮಂತ್ರ ಬೇರೆ, ಇದು ಭಾಗ್ಯ ಸೂಕ್ತ ಮಂತ್ರ ಬೇರೆ. ಇದನ್ನ ನೀವು ಮಾಡೋಕ್ಕಲ್ಲ, ಬರೀ ಕೇಳಿಸ್ಕೊಳ್ಳುವಂಥದ್ದು. ಇನ್ನು ಇದರ ಫುಲ್ ಪವರ್, ಇನ್ನೂ ಎನರ್ಜೈಸ್ಡ್, ಇನ್ನು ಪವರ್ಫುಲ್ ಆಗಿ ಭಾಗ್ಯ ಸೂಕ್ತದ ಒಂದು ಪ್ರಭಾವ ಸಿಗಬೇಕು ಅಂದ್ರೆ ನಾವು ಬಹಳ ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಈ ಅದೃಷ್ಟ ರಹಸ್ಯದ ವಿಚಾರವಾಗಿ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಂದ್ರೆ ಆ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಾವು ಅದರದ್ದೊಂದು ತಾಯಿ ಒಂದು ರಕ್ಷಾ ಒಂದು ಇದನ್ನು ಸಹ ಕೊಡ್ತಾ ಇದ್ದೇವೆ. ಇದನ್ನು ನೀವು ಪ್ರತಿಯೊಬ್ಬರು ಸಿಂಹರಾಶಿಯವರು ಈ ಒಂದು ಕಂಕಣವನ್ನು ಧಾರಣೆ ಮಾಡಿಕೊಂಡ್ರೆ ಆಯ್ತು. ನಿಮ್ಮ ಒಂದು ಬಲಗೈನಲ್ಲಿ ಇದನ್ನು ಕಟ್ಟಿಕೊಂಡ್ರೆ ಆಯ್ತು. ನೀವು ಸಿಂಹರಾಶಿಯವರ
ಏನು ಭಾಗ್ಯೋದಯಕ್ಕೋಸ್ಕರವಾಗಿ ಒಂದು ಭಾಗ್ಯ ಸೂಕ್ತ ಮಂತ್ರಗಳಿಂದ ಜನವರಿ 13 ಹುಣ್ಣಿಮೆಗೆ ದಿವಸ ಭಾಗ್ಯ ಸೂಕ್ತ ಮಂತ್ರ ಹೋಮವನ್ನು ಮಾಡಿ ಒಂದು ಕಂಕಣವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೈಗೆ ಕಟ್ಕೊಳ್ಳೋಕೆ ಕೊಡ್ತಾ ಇದ್ದೇವೆ. ಅದನ್ನು ಕೈಲಿ ಕೊಟ್ಕೊಂಡು ಹೋಮಗಳ ಭಸ್ಮವನ್ನು ಹಣೆಗೆ ಹಚ್ಕೊಂಡು ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಕೊಂಡ್ರೆ ಸಾಕು. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಸಿಂಹರಾಶಿ ರಾಶಿ, ನಿಮ್ಮ ವಿಳಾಸ ಇದನ್ನು ವಾಟ್ಸಪ್ ಮಾಡ್ಕೊಂಡ್ರೆ ಆಯ್ತು. ಯಾಕೆಂದ್ರೆ ಹಲವಾರು ಹೋಮಗಳಿದೆ. ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಜನವರಿ 13ನೇ ತಾರೀಕು. ಯಾಕೆಂದ್ರೆ ಈ ಅದೃಷ್ಟ ಕೈ ಕೊಡ್ಲಿಕ್ಕೆ ಸರ್ಪದೋಷವೂ ಕಾರಣವಾಗಿರ್ತದೆ. ಸೊ ಅದರಿಂದ ಭಾಗ್ಯ ಸೂಕ್ತ ಮಂತ್ರದ ಜೊತೆಯಲ್ಲಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ವರ್ಷಕ್ಕೆ 2 ಸಲ ನಾವು ಮಾಡುವಂಥದ್ದು. ಅದನ್ನು ನಾವೀಗ ಮಾಡಿ ನಿಮಗೆ ಏನ್ ಮಾಡ್ತೀವಿ, ಸಿಂಹರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಸಹ ನಾವು ಈ ಒಂದು ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ಕಳಿಸ್ಕೊಡ್ತಾ ಇದ್ದವು ಪ್ರತಿಯೊಬ್ಬ ಸಿಂಹರಾಶಿ ಸಂಕಲ್ಪ ಸೇವಾ ಕರ್ತೃಗಳಿಗೆ. ಸೊ ಸಂಕಲ್ಪ ಸೇವೆಯನ್ನು ಹೆಸರು ಕೊಟ್ಟರೆ ನಿಮ್ಮ ಹೆಸರಲ್ಲಿ ಮಹಾಕಾಳ ಸರ್ಪ ಈ ಭಾಗ್ಯ ಸೂಕ್ತ ಹೋಮ ಜೊತೆಗೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಿ ನಾಗಿನ್ ಎಂಬ 2 ನಾಗಬಿಂಬಗಳು ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ನಿಮ್ಮ ಕೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ನಿಮಗೊಂದು 6 ಬಾರಿ ನಿವಾಳಿಸಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದ ಹುಂಡಿಯಲ್ಲಿ ₹1 6 ಕಾಯಿನ್ ಈ ನಾಗಿನ್ ಹುಂಡಿಯಲ್ಲಿ ಹಾಕ್ಬಿಟ್ರೆ ಕಾಳ ಸರ್ಪ ಯೋಗ ದೋಷ ಅನ್ನತಕ್ಕಂಥದ್ದು ನಮಗೆ ಅಂಡರ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಆಶ್ಲೇಷ ಬಲಿ ಪೂಜೆ ಕೂಡ ಮಾಡ್ತೇವೆ, ಬಟ್ ಆಶ್ಲೇಷ ಪೂಜೆ ಬಲಿ ಬೇರೆ, ಇದು ಕಾಳ ಸರ್ಪ ಯೋಗ ದೋಷ ಬೇರೆ, ಆಯ್ತಾ. ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕಾಳ ಸರ್ಪ ದೋಷ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಈ ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋಕೆ ಅಥವಾ ನಿಮ್ಮ ಡ್ರಾ ಅಥವಾ ದುಡ್ಡು ಇಟ್ಕೊಳ್ತಿರಲ್ಲ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋಕೆ, ಪರ್ಸಲ್ಲಿ ಇಟ್ಕೊಳ್ಳೋಕೆ, ಪಾಕೆಟಲ್ಲಿ ಇಟ್ಕೊಳ್ಳೋಕೆ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹಿಂದೆ ಆ ಕುಬೇರನ ಒಂದು ಸಂಖ್ಯೆಗಳಿದಾವೆ, ಮುಂದೆ ಕುಬೇರ ಲಕ್ಷ್ಮಿ ಇದೆ. ಈ ಕಾಯಿನ್ ಕುಬೇರ ಲಕ್ಷ್ಮಿ ಹೋಮದಲ್ಲಿ ಜನವರಿ 13ನೇ ತಾರೀಕು ಮಾಡಿ ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತೇವೆ ಪ್ರಸಾದ ಸ್ವರೂಪ. ಆ ಕಾಯಿನ್ ಇಟ್ಕೊಳ್ಳಿ, ಈ ಒಂದು ಕಂಕಣದಾರವನ್ನು ಕೈಯಲ್ಲಿ ಕಟ್ಕೊಳ್ಳಿ. ಆ ನಾಗಿನ್ ಏನು ಬಿಂಬಗಳಿದೆ ಅದನ್ನು ₹1 6 ಕಾಯಿನ್ ಜೊತೆಗೆ ನಿಮ್ಗೆ ತಲೆಗೆ ಹಿಂಗೆ ನಿವಾಳಿಸ್ಬಿಟ್ಟು ಯಾವ್ದಾದ್ರು ಮನೆ ಹತ್ರ ಇರೋ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಅಷ್ಟೇ. ಸಿಂಪಲ್. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಜನವರಿ 13ನೇ ತಾರೀಕು ಹೋಮ ಆಗುತ್ತೆ, 14ನೇ ತಾರೀಕೆ ಸ್ಪೀಡ್ ಪೋಸ್ಟಲ್ಲಿ ನಾವಿನ್ನೆಲ್ಲ ಕಳಿಸ್ಕೊಟ್ಬಿಡ್ತೇವೆ, ಆಯ್ತಲ್ವಾ. ಭಾಗ್ಯೋದಯ ಪ್ರತಿಯೊಬ್ಬರ ಜೀವನದಲ್ಲಾಗಲಿ ದಯವಿಟ್ಟು ನಾನು ಈ ವಿಡಿಯೋನ ಹೇಳಿರ್ತಕ್ಕಂಥ ಪ್ರತಿಯೊಂದು ಯಾವುದಾಗುತ್ತೋ ಅದನ್ನು ಮಾಡಿ, ಇಲ್ಲ ನಮ್ಮ ಹೋಮಕರ ಸಂಕಲ್ಪ ಸೇವೆ ಉಟ್ಕೊಳ್ಳಿ. ಒಟ್ಟು ಭಾಗ್ಯೋದಯ ಅನ್ನೋದು ನಿಮ್ಮ ಜೀವನದಲ್ಲಿ ಆಗಲಿ. ಈಗ ವಿಶೇಷವಾದಂತಹ ಆ ಭಾಗ್ಯ ಸೂಕ್ತ ಮಂತ್ರವನ್ನು ನಾನು ಹೇಳ್ತೇನೆ, ಅದನ್ನು ದಯವಿಟ್ಟು ಪ್ರತಿದಿನ ಅದನ್ನು ಕೇಳಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರ್ಮಿತ್ರಾವರುಣಾ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತರುದ್ರಗುಂ ಹುವೇಮ ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮಧಿತೇರ್ಯೋ ವಿಧರ್ತಾ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೇ ಮಾಂ ಧಿಯಮುದ ವದದನ್ನಃ ಭಗ ಪ್ರಣೋ ಜನಯ ಗೋಭಿರಶ್ವೈಃ ಭಗ ಪ್ರಣಭಿರ್ವಂತಸ್ಯಾಮ ಉತೇದಾನೀಂ ಭಗವಂತಸ್ಯಾಮೋತ ಪ್ರಪಿತ್ವ ಉತ ಮಧ್ಯೆ ಅಹ್ನಾಂ ಉತೋದಿತಾ ಮಘವಂತ್ ಸೂರ್ಯಸ್ಯ ವಯಂ ದೇವಾನಾಗುಂ ಸುಮತೌ ಸ್ಯಾಮ ಭಗ ಏವ ಭಗವಾಗುಂ ಅಸ್ತು ದೇವಾಸ್ತೇನ ವಯಂ ಭಗವಂತಸ್ಯಾಮ ತಂತ್ವಾ ಭಗ ಸರ್ವ ಇಜ್ಜೋ ಹವೀಮಿ ಸನೋ ಭಗಪುರ ಏತಾ ಭವೇಹ ಸಮಧ್ವರಾಯೋಷಸೋ ನಮಂ ತದಧಿಕ್ರಾವೇವ ಶುಚಯೇ ಪದಾಯ ಅರ್ವಾಚೀನಂ ವಸುವಿದಂ ಭಗನ್ನೋ ರಥಮಿವಾಶ್ವಾವಾಜಿನ ಆವಹಂತು ಅಶ್ವಾವತೇರ್ಗೋಮತೇರ್ನ ಉಷಾಸೋ ವೀರವತೆ ಸದಮುಚ್ಛಂತು ಭದ್ರಾಃ ಘೃತಂ ದುಹಾನಾ ವಿಶ್ವತಃ ಪ್ರಪೀನಾ ಯೂಯಂ ಪಾತಃ ಸ್ವಸ್ತಿಭಿಃ ಸದಾ ನಃ ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು
भाग्यदेवतायै नमः। हरिः ॐ।